ಹೌದು, ಪಕ್ಷದಲ್ಲಿ ಹೊಸ ಬದಲಾವಣೆ ಆಗ್ಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು. ಪಕ್ಷದಲ್ಲಿ ಬಹಳಷ್ಟು ಬದಲಾವಣೆ ಮಾಡಬೇಕಂತ ಅಧ್ಯಕ್ಷರು ಚಿಂತನೆ ಮಾಡ್ತಿದ್ದಾರೆ. ಅದಕ್ಕೆ ಪೂರ್ವಕವಾಗಿ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾ ಇದ್ವಿ. ನೋಡೋಣ ಏನೇನು ಚರ್ಚೆ ಆಗುತ್ತೆ, ಏನ್ ಹೊಸದ್ ಬರ್ತಾರೆ ಕಾದ್ಕೊಳ್ಳೋಣ. ಸರ್, ಈ ಎಸ್ಐಆರ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರೆಲ್ಲ ನಿಮ್ಮ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ BLOಗಳನ್ನ ನೀವು ಕಂಟ್ರೋಲ್ ಮಾಡ್ತಿದ್ದೀರಿ, ಸರ್ಕಾರ ಕಂಟ್ರೋಲ್ ಮಾಡ್ತಿದೆ ಅನ್ನೋದು. ನೋಡಿ, ಅದ್ರಲ್ಲಿ ಏನೋ ಅಂತದ್ದು ಆರೋಪ ಮಾಡೋದಂತ ಆತಂಕ ಪಡೋಂಥದ್ದು ಏನೂ ಇಲ್ಲ. ಸೊ ಅವರು ಕಂಟ್ರೋಲ್ ಇರೋದು ಯಾರೇ ಇಲೆಕ್ಷನ್ ಕಮಿಷನರ್ ಕಂಟ್ರೋಲ್ ಇದಾರೆ. ಅವರು ನಮ್ಮ ಕಂಟ್ರೋಲ್ ಪ್ರಶ್ನೆ ಇಲ್ಲ ಅದರಲ್ಲಿ. ಸೊ ಕಾನೂನುಬದ್ಧವಾಗಿ ನಡೀತಾ ಇದೆ. ಅವ್ರಿಗೆ ಏನು ಡೌಟ್ಸ್ ಇದ್ರೆ ಈಗಾಗಲೇ ದೂರು ಕೊಟ್ಟಿದ್ದಾರೆ, ತನಿಖೆ ಆಗ್ಲಿ, ಕೊಡ್ಲಿ, ತನಿಖೆ ಆಗಲಿ. ಅದ್ರಾಗ್ಲಿ ಏನ್ ನಮ್ಮ ದೃಷ್ಟಿಯಲ್ಲಿ ನಾವು ಎಲ್ಲಾರು ಸೇರಿಸ್ತಾ ಇದ್ದೀವಿ. ನಮ್ಮ CM ಕೂಡ ಹೇಳಿದ್ದಾರೆ, ಎಲ್ಲರನ್ನೂ ನಾವು ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ಅಂತ. ಅದ್ರಲ್ಲಿ BJP, ಕಾಂಗ್ರೆಸ್, JDS ಅಂತಿಲ್ಲ, ಎಲ್ಲರೂ ಒಟ್ಟರೆ ಆಗ್ಬೇಕು ಅನ್ನೋದು ನಮ್ಮ ಆಶೆ ಅಷ್ಟೇ. ಸರಿ, ಮೊನ್ನೆ ನೋಡಿದ ಕ್ಯಾಬಿನೆಟ್ ಅಲ್ಲಿ ಹೊಸ ಇಲಾಖೆ ಹುಟ್ಟು ಹಾಕೋದಕ್ಕೆ ಯೋಚನೆ ಮಾಡಲಾಗಿತ್ತು, ಬಂಡವಾಳ, ಜಾಗತಿಕ ಬಂಡವಾಳ ಹೂಡಿಕೆ. ಅದಕ್ಕೆ ಬೇಡ ಅನ್ನುವಂತ ಸಚಿವರಲ್ಲೇ ಅಪಸ್ವರಗಳಿದ್ದಾವೆ. ಅದು ಮತ್ತೆ ಅದು ಮುಂದಿನ ಕ್ಯಾಬಿನೆಟ್ ಅಲ್ಲಿ ಬಂದಾಗ ಅದಕ್ಕೆ ತೀರ್ಮಾನ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ಬರ್ತದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.